ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದಿರೋದು. ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ನೋಡೋಣ ಏನೆಲ್ಲ ಕೆಲಸ ಇದೆ ಅಂತ ಕಿಚನ್ಗೆ ಬಂದೆ. ಆಲ್ರೆಡಿ ಮೊನ್ನೆ ಎಲ್ಲ ಫುಲ್ ಮನೆ ಡೀಪ್ ಕ್ಲೀನ್ ಎಲ್ಲ ಮಾಡಿ ಆಲ್ರೆಡಿ ಕ್ಲೀನ್ ಮಾಡಿದ್ದು. ಒಂದು ಚೂರು ಯಾವುದೇ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ಬುಜ್ಜಿ ಬೇಬಿ ಕೂಡ ಹುಷಾರಿಲ್ಲ, ನನಗೂ ಕೂಡ ಹುಷಾರಿರಲಿಲ್ಲ. ನಾನು ಸ್ವಲ್ಪ ಪರವಾಗಿಲ್ಲ ಅನ್ನಂಗಾಯಿತು. ಬುಜ್ಜಿ ಬೇಬಿಗಂತೂ ಈಗ ಆಲ್ರೆಡಿ ಹುಷಾರು ತಪ್ಪಿ 5 ದಿನ ಆಯಿತು. ಮಧ್ಯ 3 ದಿನ ತುಂಬ ಹುಷಾರಿರಲಿಲ್ಲ. ಮತ್ತು ಡಾಕ್ಟ್ರೆಲ್ಲ ತೋರಿದ್ಮೇಲೆ ಓಕೆ ಪರವಾಗಿಲ್ಲ ಅನ್ನಂಗಿತ್ತು. ಮತ್ತೆ ಇವಾಗ ಜ್ವರ ಬಂದಿದೆ ರಾತ್ರಿಯಿಂದ. ನೋಡಿ ನಿನ್ನೆ ಒಂದು 3 ಗಂಟೆಯಿಂದ ಮತ್ತೆ ಜ್ವರ ಬಂದಿದೆ. ಅವನ ಜೊತೆ ಆಡಿನೇ ಸಾಕಾಗಿದೆ ನೋಡಿ. ಅಯ್ಯೋ ಯಾರು ತಾನೇ ಆಡ್ತಾರೆ ಮಕ್ಕಳ ಜೊತೆ. ಮತ್ತು ಇವಾಗ ನಮ್ಮದು ಹಬ್ಬ ಬೇರೆ ಇದೆ ಊರಲ್ಲಿ, ಮನೆ ದೇವರ ಹಬ್ಬ ಇರೋದ್ರಿಂದ ಈ ಕೆಲಸಗಳು ಎಲ್ಲ ಸ್ವಲ್ಪ ಹಾಗೆ ಬಿದ್ದು ನೋಡಬೇಕು. ಇವಾಗ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಸ್ವಲ್ಪ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಮನೆಯೆಲ್ಲ ಒರೆಸ್ಬೇಕು, ಇನ್ನೇನೆಲ್ಲ ಕ್ಲೀನಾಗಿದೆ. ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ರು. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬೇರೆ ಮಾಡಿಸ್ಕೊಳ್ಬೇಕಲ್ವ, ಹಾಗೆ ಎಲ್ಲ ಕೆಲಸ ಬೇಗ ಆಗಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಜ ತುಂಬಾ ಒಂಥರ ಬೇಜಾರು ಅನ್ನಿಸ್ತಾಯಿದೆ ಮನಸ್ಸಿಗೆ. ಮತ್ತು ಇವಾಗ ತಿಂಡಿಗೆ ಇಡ್ಲಿ ಮಾಡಬೇಕು. ಇಡ್ಲಿಗೆ ಅಂತೇಳಿ ಎಲ್ಲ ರುಬ್ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದೆ ನೋಡಿ. ಮತ್ತು ಹೊರಗಡೆ ಎಲ್ಲ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿದೆ. ಫುಲ್ ನೀರಾಕಿ ಸ್ವಲ್ಪ ಎಲ್ಲ ತೊಳೆದಿದೆ. ಇವಾಗೆಲ್ಲ ಸ್ವಲ್ಪ ಧೂಳು ಇರೋದ್ರಿಂದ ಕ್ಲೀನಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಆಗೋದೇ ಇಲ್ಲ. ನೋಡಿ ತುಳಸಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂತು. ಎಲ್ಲ ಕ್ಲೀನಾಗೆಲ್ಲ ತೊಳೆದಿದ್ದೀನಿ. ಇಲ್ಲಿವರೆಗೂ ಇನ್ನೂ ಕತ್ತಲಿದೆ ನೋಡಿ. ಸ್ವಲ್ಪ ಇವಾಗ ಚಾವದ ಬಟ್ಟೆಲ್ಲಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ. ಇಲ್ಲೆಲ್ಲೋ ಪಕ್ಕದಲ್ಲಿ ಕೋಳಿ ಸಾಕಿರಂಗವ್ರೆ, ಆದರೆ ಈ ಸೈಡ್ ಜಾಗ ಇದೆ. ಅವರೇನೋ ಮನೆಯೆಲ್ಲ ಮಾಡಿಕೊಂಡು ಫುಲ್ಲು ಹಸುಗಳೆಲ್ಲ ಸಾಕ್ತಾರೆ. ಅಲ್ಲಿ ಕೋಳಿನೂ ಸಾಕ್ತಾರೆ. ನನಗೆ ಇದೆಲ್ಲಂತೂ ಕೋಳಿ ಕೂಗ್ತಾನೆ ಇರುತ್ತೆ, ಸೌಂಡ್ ಬರ್ತಾನೆ ಇರುತ್ತೆ ನೋಡಿ. ಇದನ್ನಂತೂ ನಾವು ಸ್ವಲ್ಪ ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಯಾವುದೂ ಜೋಡ್ಸೋಕ್ಕೆ ಆಗಲಿಲ್ಲ. ರಾತ್ರಿ ಸಾಕು ಎಷ್ಟು ಬೇಗ ಮಲ್ಕೊಂಡ್ರೆ ಸಾಕು ಅನಿಸ್ಬಿಡ್ತು. ಮ್ಯಾಟ್ಗಳೆಲ್ಲ ವಾಶ್ ಮಾಡಿದೆ ಅಲ್ವಾ, ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನೋಡಿ. ಇವಾಗೆಲ್ಲ ಬೇಗ ಕ್ಲೀನ್ ಮಾಡ್ಕೊಬಂದುಬಿಟ್ರೆ ಸರಿ. ಮೊದಲು ಮನೆಯಿಂದ ಹೊರಗಡೆ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬಿಟ್ರೆ ಏನೋ ಒಂಥರ ಖುಷಿ. ಮೊದಲಿಗೆ ನಾನು ಇವಾಗ ಎಲ್ಲ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಮತ್ತು ತುಳಸಿ ಗಿಡದ ಹತ್ರನೂ ಅಷ್ಟೇ ಚಿಕ್ಕದಾದ ನಾನು ರಂಗೋಲಿ ದೊಡ್ಡದೆಲ್ಲ ಹಾಕೊಳ್ಳೋದಿಲ್ಲ. ಯಾರು ಬಜ್ಜಿ ಬೇಬಿ ಗೊತ್ತಲ್ಲ, ಎಲ್ಲ ಬಂದು ಕಾಲೆಲ್ಲ ತೊಳೆದು ಎಲ್ಲ ಹಾಳು ಮಾಡ್ತಾನೆ ಅಂತೇಳಿ ತುಳಸಿ ಗಿಡದ ಹತ್ರನೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಒಂದು ಸಾಂಬ್ರಾಣಿ ಹಚ್ಚಿ ಮಡಗ್ಬಿಡ್ತು ಅಂದರೆ ಇನ್ನು ಮನೆ ಒಳಗಡೆ ಬೇಗ ಎಲ್ಲ ಕೆಲಸ ಕೂಡ ಮುಗಿಸ್ಕೋಬೋದು. ಇನ್ನು ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹೂವು ಬಿಡ್ಸೋದು ಒಂದೇ ಬಾಕಿ. ಹೂಕೋಸು ಪಲ್ಯ ಮಾಡೋಣ ಅಂದ್ಬಿಟ್ಟು ನಾನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡೆ ನೋಡಿ. ಕಟ್ ಮಾಡ್ಕೊಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನೆನೆಸಿದ್ದೀನಿ. ಯಾಕೆಂದರೆ ಔಷಧಿ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಹೂಕೋಸಲ್ಲಿ ತುಂಬಾ ಹುಳು ಇರುತ್ತೆ ಅಂಥೇಳಿ ಆ ಥರ ಔಷಧಿ ಸ್ಪ್ರೇ ಮಾಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಈ ರೀತಿ ನೆನೆಸ್ಬಿಟ್ಟು 1-2 ನಿಮಿಷ ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು. ಬಿಸಿ ಇರುತ್ತಲ್ವ ಸ್ವಲ್ಪ, ಅದಕ್ಕೆ ಈ ಥರ ಸೌಟಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಇಲ್ಲಿ ಒಂದು ಬೋಂಡ ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆ ಕೂಡ ರುಬ್ಕೊಂಡೆ. ಶೈಲು ಏಳಿಸ್ಬಿಟ್ರೆ ಅವಳ ಕೈಯಿಂದ ಟೀ ಮಾಡಿಸ್ಕೊಂಡು ಕುಡಿಬೇಕು. ಇವಾಗ ನನಗೆ ಬೆಳಗ್ಗೆಯಿಂದ ಎಲ್ಲ ಎದ್ದು ಕಾಲೆಲ್ಲ ನೋವು ಬರ್ತದೆ. ಸ್ವಲ್ಪ ಹೊತ್ತಾಗಿನ ಕೂತ್ಕೊಂಡು ಟೀ ಕುಡ್ಕೊಬಿಟ್ರೆ ಆಮೇಲೆ ಒಂದು 5 ನಿಮಿಷ ಎದ್ದು ಎಲ್ಲ ಕೆಲಸ ಮಾಡ್ಕೊಬಿಡ್ಬೋದು. ಎಲ್ಲ ರೆಡಿ ಮಾಡಿದ್ದೀನಲ್ವ. ಇನ್ನು ಇವಾಗೆಲ್ಲ ಇದು ರೆಡಿ ಮಾಡಲಿಕ್ಕೆ ಅಂತಲೇ ಒಂದಿಷ್ಟು ಅಂದ್ಕೊಂಡಿದ್ದೀನಿ ನೋಡಿ. ನಮ್ಮಲ್ಲಿ ಯಾವಾಗಲೂ ನಾನು ಹೀಗೇ ಮಾಡೋದು. ಅಂದರೆ ಎಲ್ಲರ ಮನೇಲೂ ಎಲ್ಲ ಹೀಗೆ ಅಂತ ಅಂದ್ಕೊಳ್ತೀನಿ, ನಾನು ಅಂತಲ್ಲ. ಇವಾಗ ನೋಡಿ ಇದು ಈರುಳ್ಳಿ ಕಟ್ ಮಾಡ್ಕೊಳ್ತೀವಿ, ಹೂಕೋಸೆಲ್ಲ ಕಟ್ ಮಾಡಿಕೊಂಡೆ.
ಈ ಕಡೆ ನಾನು ನಿಂಬೆಹಣ್ಣು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಲಿಕ್ಕೆ ಅಂದ್ಬಿಟ್ಟು ನಿಂಬೆಹಣ್ಣು ತೆಗೆದು ಇಟ್ಕೊಂಡಿದ್ದೆ. ಅದು ಅಂದರೆ ಅರ್ಧ ಕಟ್ ಮಾಡ್ಕೊಳ್ತೀನಿ, ಅರ್ಧ ಇತ್ತಲ್ವ ಅದನ್ನೇ ಯೂಸ್ ಮಾಡಿಕೊಂಡೆ. ಇವಾಗೆಲ್ಲ ಎತ್ತಿ ಕ್ಲೀನಾಗಿ ಜೋಡಿಸ್ಬಿಟ್ರೆ ಆಯಿತು. ಇದು ಕೊತ್ತಂಬರಿ ಸೊಪ್ಪು ನೋಡಿ, ತೊಗೊಂಡು ಬಂದು ಒಂದು ವಾರ ಆಗಿದೆ, ಇನ್ನೂ ಹೇಗಿದೆ ಅಂತ ಹೇಳಿಬಿಟ್ಟು ಸೋಸ್ಬಿಟ್ಟು ಕ್ಲೀನಾಗಿ ಈ ರೀತಿ ಕವರಲ್ಲಿ ಹಾಕಿ ಕಟ್ಟಿಟ್ಬಿಡ್ತು ಅಂತಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಡಬ್ಬದಲ್ಲಿ ತುಂಬ್ಕೊಳ್ತೀನಿ. ಇನ್ನು ಬೇರೆದು ಈ ಥರ ಕವರಲ್ಲಿ ಕಟ್ಟಿಡ್ತು ಅಂದರೆ ಫ್ರೆಶ್ಶಾಗಿ ಹೀಗೆ ಇರುತ್ತೆ ನೋಡಿ, ಚೆನ್ನಾಗಿದೆ. ಹೊರಗಡೆ ಸೂರ್ಯ ಹಾಗೆಯೇ ಮೇಲೆ ಬರ್ತಾ ಇದ್ದಾರೆ ಕಲರ್ಫುಲ್ಲಾಗಿ. ನಮ್ಮ ಮನೆಯವ್ರು ಎದ್ಬಿಟ್ಟು ಹಾಲು ತರಕ್ಕೆ ಹೋಗಿದ್ದಾರೆ. ಇವಾಗ ಶೈಲಿನ ಮಲಗಿದಾಳೆ, ಎದ್ದಿಲ್ಲ. ಶೈಲಮ್ಮ ಗುಡ್ ಮಾರ್ನಿಂಗ್. ನಿದ್ದೆ ಮುಗ್ದಿಲ್ವಾ? ಟೈಮ್ ಆಗಿದೆ 7 ಗಂಟೆ. ಜ್ವರ ಕಡಿಮೆ ಆಗಿದೆಯೋ ಪಾಪಗೆ? ಮಲಗಿರ್ಲಿ, ಅವನು ಹೇಳಿಸ್ಬೇಡ, ನೀನು ಎದ್ದು ಬಾ. ನನ್ನ ಮಗಳಿಗೆ ಅಲಾರಾಮ್ ಇವಾಗ ಬಡ್ಕೊಳ್ತಾ ಇದೆ. ಅವಳು ಪರ್ಫೆಕ್ಟ್ ಟೈಮಿಂಗ್ಸ್ಗೆ ಹಾಕ್ಕೊಂಡಿರ್ತಾಳೆ. ಶೈಲಿ ಹೇಳೋಷ್ಟರಲ್ಲಿ ನಾನೇ ಟೀ ಮಾಡೋಣ ಅಂತ ಮಾಡಿಬಿಟ್ಟೆ. ಎಲ್ಲ ಆಗಿದೆ, ಮಸಾಲೆ ರುಬ್ಕೊಂಡಿದ್ಬಿಟ್ಟ. ಹಾಲು ಇದೆ ಮುಂದೆನೇ ನಿಂತಿದ್ರು ಅವಳು ನಾನೇ ಅಂತ ಅಂದ್ಕೊಳ್ತೀನಿ. ಬೇಡ, ಅದು ಪಲ್ಯಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಒಗ್ಗರಣೆಗೆ ಹಾಕಿದ್ದೀನಿ. ಇವಾಗ ಯಾವುದವ ಬೋಂಡಕ್ಕೆ ಹೆಡ್ಲೈಟ್ ಸಿಗಲಿಲ್ಲ ನನ್ನ ಕೈಗೆ. ಫ್ರಿಜ್ ಬಿಚ್ಚಿರೋದಿಲ್ವಾ? ನೋಡಿದೆ ಅದು ಖಾಲಿಯಾಗಿ. ಏನು ಕೈಯಾರ ಲೋಟಕ್ಕೆ ಟೀ ಹಾಕ್ಬಿಡು. ಇಲ್ಲಿ ತೊಳೆದಿಟ್ಟಿದ್ದೀನಿ ನೋಡ್ಲೋ. ನಿನಗೂ ಬೇಕಾ? ಬೇಡ, ಸ್ವಲ್ಪ ಕುಡಿ. ನಾನು ಯಾವಾಗ ಕುಡಿತಿದ್ದೆ? ಎಲ್ಲಿದೆ? ಬನ್ನಿ ಟೀ ಕುಡಿಯೋಣ. ತುಂಬ ಅಂತ ಬಿಟ್ಕೊಳ್ಳಲ್ಲ. ಡ್ಯಾಡಿ ಕೊಟ್ಬಿಡೋದು. ಕೊಯ್ನೋ ಸ್ವಲ್ಪ ಹಾಕ್ಬಿಟ್ಟು ಡ್ಯಾಡಿ. 2 ಗ್ಲಾಸ್ ಇರ್ತದೆ. ಹೌದು, ನಾನು ಟೀ ಜಾಸ್ತಿ ಕುಡಿಯಲ್ಲ, ಇವತ್ತೇ ಕುಡಿತಿರೋದು ಬೆಳಗ್ಗೆ. ಅಂದರೆ 5 ಗಂಟೆಲೆ ಎದ್ದು ನಿಂಬೆಹಣ್ಣು ಬಿಸಿ ನೀರು ಕುಡಿದ್ನಲ್ಲ, ಸ್ವಲ್ಪ ಇರಲಿ ಟೀ ಅಂತ ಹೇಳ್ಬಿಟ್ಟು. ಏನವ? ಹಾಂ, ಬ್ಲಡ್ ಚೆಕಪ್ ಅಂತಂದರೆ ಏನು ಅಂತಂದರೆ ಕೈಯಲ್ಲಿ ಬ್ಲಡ್ ತಗೊಂಡು ಸೂಜಿ ಹಾಕಿ ಮಮ್ಮನ ತಗೊಂಡ್ರಲ್ಲ ಹಂಗೆ ಚೆಕ್ ಕೊಡ್ತಾರೆ. ಹಾಂ ಹಾಂ, ಅಲ್ಲಿಗಲ್ಲ, ಇಲ್ಲಿ ಗೊತ್ತು ತಾನೆ? ಇಲ್ಲಿ ತಗೊಂಡ್ರೆ ಅವತ್ತು ಮಮ್ಮನಿಗೆ. ಹಾಂ, ಇಲ್ಲಿ ನನ್ನ ನೋಡ್ಕೊಂಡು ಯಾಕೆ ಹೇಳು? ಬೇಡ ಅಂದರೆ ಬೇರೆಯವ್ರ ಕೈಲಿ ಜ್ಯೂಸ್ ತೆಗೆಸ್ಕೊ ಕುಡಿಬೇಕಾದ್ರೆ ಇದೇ ನನಗೆ ಬೇಡ ಅನ್ನೋದು ಬೇಡವಾ? ಹಾಂ, ಅದನ್ನೆಲ್ಲ ಬಿಟ್ಟರೆ ಇದು ತಪ್ಪಿಸ್ಕೋಬೋದು. ಜ್ವರ ಬರೋದು, ಚಳಿ ಬರೋದು, ನೆಗಡಿ ಆಗೋದು, ಸಿರಪ್ ಕುಡಿಯೋದು, ಸೂಜಿ ಹಾಕೋದು ಎಲ್ಲನೂ. ನೀನೇನಕ್ಕೆ ತೆಗೆಸ್ಕೋದೆಲ್ಲ ಕುಡ್ದೆ? ಇವಾಗ 8 ದಿನ ಆಯಿತು ಜ್ವರ ಬಂದು. ನಮಗೆ ಎಷ್ಟು ಕಷ್ಟ ಇದ್ದದು ಹೇಳು. ಮುಖ ನೋಡಿ ಹೆಂಗೆ ಕಾಣ್ತಾ ಇದೆಯಲ್ಲ ಇಳಿದೋಗಿ. ಹಾಂ, ಇವಾಗಲೇ ಹೋಗಿ ಬ್ಲಡ್ ಚೆಕಪ್ ಕೊಟ್ಟು ಬರೋಣ. ಆಯ್ತಲ್ಲ ಕೆಲಸ, ತಾತ ಸ್ನಾನಕ್ಕೆ ಹೋಗೋದಾ? ಇರು, ನೋವಲ್ಲ ಬುಜ್ಜಿದ್ದು, ನೋವಲ್ಲ ಇದು. ಶೈಲದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ರೆಡಿ ಮಾಡ್ತಾಯಿದ್ದಾಳೆ. ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಹೂವೆಲ್ಲ ಮುಡಿಸಿ ರೆಡಿ ಮಾಡ್ತಾಯಿದ್ದಾಳೆ. ನಾನೆಲ್ಲ ದೇವ್ರ ಮನೆದೆಲ್ಲ ದೀಪಗಳು ಅದೆಲ್ಲ ಸ್ನಾನ ಬೆಳಗ್ಗೆನೇ ಎಲ್ಲ ಕ್ಲೀನ್ ರೆಡಿ ಮಾಡಿದೆ. ಬೆಳಗ್ಗೆನೇ ಮೈ ತೊಳ್ಕೊಂಡು. ನಿದ್ದೆ ಬರಲ್ಲ ಅಂತಲ್ಲ ಕಣವ, ಅಂದರೆ ಇನ್ನು ಮಾಡಬೇಕಲ್ಲ. ಈ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದ್ಕೊಂಡೆ ನೋಡು, ಇನ್ನೇನು 9 ಗಂಟೆ ಆಗೋಕ್ಕೆ ಬಂತು. ಅಂದರೆ ಎಲ್ಲ ಕೆಲಸ ಮುಗಿದೋಗಿದೆ ನಮ್ಮನೆ. ಏನಪ್ಪ? ಎಲ್ಲೋ ಇಲ್ಲಿ ಇದು ಮಾಡೋದಾಗ ಸಿಗ್ತಾನೆ ಇಲ್ವಲ್ಲಪ್ಪ ಒಂದು ಮಾತ್ರೆ ಡಬ್ಬ. ಬುಜ್ಜಿ ಬೇಬಿ ಟೆಡ್ಡಿ ಹೋಯ್ತು ಅಂದ್ಬಿಟ್ಟು ಇದನ್ನು ತೆಗೆದು ಇಟ್ಕೊಂಡವನೇ ನೋಡಿ. ಸುಖ ಮತ್ತು ಇನ್ನು ಯಾರ್ದು ತಿಂಡಿ ಆಗಿಲ್ಲ. ಇವಾಗ
ಇನ್ನೇನು ಬೋಂಡ ಆಯಿತು. ಹೊರಗಡೆ ಅಪ್ಪ ನಮ್ಮ ಮೈಸೂರಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ, ತೋರಿಸ್ತೀನಿ ನೋಡಿ ಹೋಗಿ. ಖುಷಿ ಅವ್ರು ಯೋಚನೆ ಮಾಡಬೇಕು ಅಂತ ಅವ್ರು ಓದ್ಕೊಂಡು ಅವ್ರ ಅಪ್ಪ ಕಾಲ್ ಮಾಡಿದ್ರು, ಮಾತಾಡಿಲ್ಲ ಅವನು. ನೋಡಿ ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ ಹೊರಗಡೆ. 9 ಗಂಟೆಗೆ ಇಲ್ಲೇ ಮಡಗಿದೆ ಪೂಜೆ ಮಾಡ. ತಿನ್ಸ್ಕೊಟ್ಟು ನಾನು ಬೇಗ ಬಾ. ಯಾಕೆ ಹಾಂ ಬಾ, ನಿನಗೇನು ಮಾಡಿಸಲ್ಲ ಬಾ. ಬನ್ನಿ, ಇವತ್ತು ನಮ್ಮನೆ ಇಡ್ಲಿ ಬೋಂಡ ಪಲ್ಯ ಸೂಪರ್. ಬಾರ. ಆ ಇಂಜೆಕ್ಷನ್ ಎದುರ್ಕೊಳ್ತಾರ, ಬೇಗ ಬಾ. ಕೂತ್ಕೋ ಚೇರ್ ಮೇಲೆ. ಅದು ಕತ್ತಲಿರೋ ಕೂದಾಕ್ಬಿಡ್ಬೇಕು. ಕತ್ತಿ ತಗೊಂಡು ಇರು ಕುಷ್ಮಾ, ಸುಮ್ಮನೆ ಕಟ್ಸ್ಕೋ. ಜಾಕೆಟ್ ಪಿಚ್ಚು. ಮತ್ತು ಆಗ್ಬಿಟ್ಟು ಅದೇ ಸ್ವಲ್ಪ ಉದ್ದ ಬಿಡ್ರಿ, ಉದ್ದ ಬಿಡ್ಬೇಕು ತಾನೆ. ಕತ್ತಿಗೆ ಸಿಗ ಕಟ್ ಮಾಡಿ ಸ್ವಲ್ಪ ಹಿಂದೆ ಅದು ದಾರನ ಉದ್ದ ಸಾಕ ನೋಡಿ. ನಸಿ ಬಿಡೋದ ಇನ್ನೂ ಸ್ವಲ್ಪ, ಇನ್ನೂ ಕಟ್ ತುಂಡಕ್ಕೆ ಕಟ್ ಮಾಡ. ಸ್ವಲ್ಪ ಆರಿದೋಯ್ತು ಜ್ವರ. ಅದೇ ಸಿರಪ್ ಹಾಕಿದಾಗ ನೋಡಿ. ಬಜ್ಜಿ ಬೇಬಿಗೆ ಈಗ ಇನ್ನೇನು 5-6 ದಿನವೇ ಆಯಿತು ಅಲ್ವಾ. ಜ್ವರ ಹಾಸ್ಪಿಟ್ಲ್ ತೋರಿದ್ರೆ ಬರೋದು ಹೋಗೋದು, ಅದಕ್ಕೆ ಬೇರೆ ಕಡೆ ತಾಯ್ತಾ ಹಾಕ್ಸಿದ್ದೀವಿ ಇವತ್ತು. ಸ್ವಲ್ಪ ರೇಟ್ ನೋಡಿ, ಯಾವ ನೀರು ತಗೋ ಕುಡಿತಿದ್ದಾನ. ಈ ಥರ ಬಳೆಯಲ್ಲಿ ಇನ್ಯಾವುದಿದೆ ಕಲರು? ಅದೊಂದೇ ಕಲರ್. ಅದು ನಮ್ಗಾಗುತ್ತಾ ಸೈಜ್? ಎರಡೂವರೆ ಒಂದೇ ಇರೋದಿಲ್ಲ. ಕಟಿಂಗ್ ಸಿಗುತ್ತೆ. ಅದೆಷ್ಟದು? ಇಲ್ವಾ? 224 ಇಲ್ವಾ? ಒಟ್ಟು ಗ್ರೀನ್ ತಾನೆ. ಮೇಲೆ